ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ, ಈಸಿಯಾಗಿ, ಸಿಂಪಲ್ಲಾಗಿ, ಸಾಫ್ಟ್ ಆ್ಯಂಡ್ ಪ್ಲಂಪಿಯಾಗಿ ಮಾಡುವ ಖುಷ್ಬು ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಈಸಿ ಹಾಗೂ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. 4 ಕಪ್ಪು ಇಡ್ಲಿ ರೈಸ್ ಇದ್ರೇ ಚೆನ್ನಾಗಿರುತ್ತೆ. 4 ಕಪ್ ಹಾಕಬೇಕು. ಸೇಮ್ ಕಪ್ ಅಳತಿ 4 ಕಪ್ ಹಾಕಿ ಮೊದಲಿಗೆ ನೀರನ್ನು ಹಾಕಿ ಚೆನ್ನಾಗಿ 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನು ಹಾಕಿ 4 ಗಂಟೆ ಈ ಅಕ್ಕಿಯನ್ನು ಕೂಡ ನೆನೆಯಲು ಬಿಡಿ. ಹಾಗೆ 1 ಕಪ್ ಸೇಮ್ ಅಕ್ಕಿ ಯಾವ ಕಪ್ ತೊಗೊಂಡಿರ್ತೀವಿ ಅದೇ ಕಪ್ಪಿನ ಅಳತಿ ಉದ್ದಿನಬೇಳೆನ ತೆಗೆದುಕೊಳ್ಳಬೇಕು. ಅರ್ಧ ಟೇಬಲ್ ಸ್ಪೂನಿನಷ್ಟು ಮೆಂತ್ಯಕಾಳನ್ನು ಹಾಕಿ ಇದನ್ನು ಕೂಡ 2-3 ಟೈಮು ವಾಶ್ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ಹಾಕಿ 4 ಗಂಟೆ ಹಾಗೆ ನೆನೆಯಲು ಬಿಡಬೇಕು. ಹಾಗೆ ಅರ್ಧ ಕಪ್ಪಿನಷ್ಟು ಅದೇ ಕಪ್ ಅಳತಿ ಸಬ್ಬಕ್ಕಿಯನ್ನು ತೆಗೆದುಕೊಂಡು ಇದನ್ನು ಕೂಡ ಒಂದ್ಸರಿ ವಾಶ್ ಮಾಡಿ ಇದನ್ನು ಕೂಡ ನೀರನ್ನು ಹಾಕಿ ನೀವು ಅರ್ಧ ಗಂಟೆ ನೆನೆಸಿದರೆ ಸಾಕಾಗುತ್ತೆ. ಬೇಕಂದರೆ ಈ ಸಾಬುದಾನೆಯನ್ನು ಸೇಮ್ 4 ತಾಸು ಕೂಡ ನೆನೆಯಲು ಇಡ್ಬೋದು. ನಿಮಗೆ ಹೆಂಗೆ ಬೇಕೋ ಆ ಥರದಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಅಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದು ವೈಟ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರದಲ್ಲಿ ಮೊದಲಿಗೆ ಉದ್ದಿನಬೇಳೆನ ರುಬ್ಬಬೇಕಾಗುತ್ತೆ. ಉದ್ದಿನಬೇಳೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಮೊದಲಿಗೆ ಒಂದ್ಸರಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತಿಕ್ನೆಸ್ ಇರಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ದೋಸೆ ಹಿಟ್ಟಿನ ಥರ ಬೇಡ, ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ಇವಾಗ ಅಕ್ಕಿ ಕೂಡ ಅಕ್ಕಿ ಸಾಬುದಾನೆ 2 ಮಿಕ್ಸ್ ಮಾಡಿ ಒಂದು ರೌಂಡಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನೈಸಾಗಿ ರುಬ್ಕೊಳ್ಳಿ. ನೋಡಿ, ನೈಸಾಗಿರಬೇಕು. ಜಾಸ್ತಿ ನೀರಿನ ಅಂಶ ಇರಬಾರ್ದು, ಗಟ್ಟಿ ಇರಬೇಕು. ನೋಡಿ, ಈ ಥರದಲ್ಲಿ ರುಬ್ಬಿ 2 ರೌಂಡ್ ಆಗುತ್ತೆ. ಗ್ರೈಂಡರ್ ಇದ್ದರೆ ಒಂದೇ ರೌಂಡ್ ಆಗುತ್ತೆ. 2 ಸರಿ ರುಬ್ಬಿಟ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೂ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೊಳ್ಳಿ. ಅಂದರೆ ಒಂದೇ ರೌಂಡ್ ಸುತ್ತಕ್ಕಾಗಲ್ಲ, ಅದಕ್ಕೆ 2 ಸರಿ ತೋರಿಸಿದ್ದೀನಿ. 2 ಟೈಮಲ್ಲಿ ಸೇಮ್ ಥರದಲ್ಲಿ ಹಾಕ್ಕೋಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀರೇನು ಹಾಕೋಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಕೈಯಿಂದ ಬೇಕಂದರೆ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಬಬಲ್ಸ್ ಚೆನ್ನಾಗಿ ಬರುತ್ತೆ ಹಿಟ್ಟು. ಆಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಇದು 6ರಿಂದ 7 ತಾಸು ನೆನೆಯಲು ಬಿಡಿ ಅಥವಾ ಓವರ್ ನೈಟು ನೆನೆಯಲು ಬಿಡಿ. ಒಂದು ಇಡ್ಲಿ ಕುಕ್ಕರಲ್ಲಿ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಿಟ್ಟು ಮಿಕ್ಸ್ ಮಾಡದೆ ಹಾಗೆ ಇಡ್ಲಿಗೆ ಹಾಕಬೇಕು. ಮಿಕ್ಸ್ ಮಾಡಿದರೆ ಚೆನ್ನಾಗಿರಲ್ಲ. ಹಾಗೆ ತೆಗೆದು ಹಾಕಿ, ಹಿಟ್ಟು ಹೆಂಗೆ ಉಬ್ಬಿರುತ್ತಲ್ಲ ಹಾಗೆ ತೆಗೆದು ಹಾಕಿ ಇಡ್ಲಿ ತಟ್ಟೆಗೆ ಹಾಕಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಲೂನ್ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಇಡ್ಲಿ ತಟ್ಟೆ ಸ್ವಲ್ಪ ರೌಂಡಾಗಿ ತೆಗ್ಗಾಗಿದ್ದರೆ ಇನ್ನೂ ಬೊಬ್ಬಲ್ ಥರ ದೊಡ್ಡದಾಗಿ ಇಡ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೀರು ಕುದಿಯುವಾಗ ಇಡ್ಲಿ ತಟ್ಟೆಯನ್ನು ಇಡಿ. 10 ನಿಮಿಷ ಬೇಯಿಸಿ ಸಾಕು. ಇಡ್ಲಿ ಚೆನ್ನಾಗಿ ಬೆಂದು ಬರುತ್ತೆ ಫ್ರೆಂಡ್ಸ್. 10 ನಿಮಿಷ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ, ಇವಾಗ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಇಡ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರದಲ್ಲಿ ಇಡ್ಲಿ ಮಾಡ್ಕೊಳ್ಳಿ. ಇಡ್ಲಿ ಫಸ್ಟು ಬಿಸಿ ಇದ್ದಾಗ ತೆಗಿಯೋಕ್ಕಾಗಲ್ಲ ಅಂದರೆ ಸ್ಪೂನಿಗೆ ನೀರನ್ನು ಹಚ್ಚಿ ಇಡ್ಲಿಯನ್ನು ತೆಗೀರಿ, ಅಂದರೆ ಬರುತ್ತೆ. ಇಡ್ಲಿ ತಟ್ಟೆ ಬಿಸಿ ಇದ್ದು ಅರ್ಜೆಂಟಾಗಿ ತೆಗಿಬೇಕಂದಾಗ ಸ್ಪೂನಿಗೆ ನೀರನ್ನು ಹಚ್ಚಿ ತೆಗೀರಿ, ಅಂದರೆ ಚೆನ್ನಾಗಿ ಬರುತ್ತೆ. ಹಿಟ್ಟು ಅಂಟ್ಕೊಳೋದ ಹಾಗೆ ಇಡ್ಲಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬಾ ವೈಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸಾಫ್ಟ್ ಕೂಡ ಇರುತ್ತೆ. ನೀವು ಕೂಡ ಈ ಥರದಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ಇಡ್ಲಿ ಮಾಡೋ ಟಿಪ್ಸ್ ಏನಂದರೆ ಹಿಟ್ಟು ಮಿಕ್ಸ್ ಮಾಡೋಕ್ಕಾಗಲ್ಲ. ಮಿಕ್ಸ್ ಮಾಡದೆ ಮಾಡಿದ್ರೇ ಈ ಖುಷ್ಬು ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಉಬ್ಬಿದ ಮೇಲೆ ಮಿಕ್ಸ್ ಮಾಡ್ತೀವಿ ನಾವು ಯಾವಾಗಲೂ. ಈ ಹಿಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇಡ್ಲಿ ಹಿಟ್ಟು ಹೆಂಗೆ ಬಬ್ಬಲ್ ಥರ ಬಂದಿರುತ್ತೋ ಹಾಗೆ ಹಿಟ್ಟನ್ನು ತೆಗೆದು ತಟ್ಟೆಗೆ ಹಾಕಿ ಇಡ್ಲಿ ಮಾಡಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.